ಫಿಲಂ ಚೇಂಬರಲ್ಲಿ ಇದ್ದವರು ಈಗ ಅಸಹಕಾರ ಜಾರಿ ಮಾಡಿದ್ದಾರೆ. ನಿಮ್ಮ ಒಪಿನಿಯನ್ ಏನು? ಸಿನಿಮಾದಲ್ಲಿ ಈ ಥರ ಘಟನೆ ನಡೆದಿಲ್ಲ. ನಿಮ್ಮ ಪ್ರಶ್ನೆ ವಾಪಸ್ ತಗೋದು, ಇದು ಎಲ್ಲೋ ಯಾವಾಗಲೂ ನಡ್ಕೊಂಡ್ಬಂದಂಥ ಘಟನೆ. ಒಟ್ಟಾರೆ ತಂಡದಿಂದ ಇದು ನಡೆದಿಲ್ಲ, ಈ ಘಟನೆ ನಡೆದಿಲ್ಲ. ಯಾವತ್ತಿಂದನೂ ನಡ್ಕೊಂಡ್ಬಂದಿದೆ ಘಟನೆ. ಊರು ಅಂದಮೇಲೆ ಹೊಲಗೇರಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಹೊಲಗೇರಿ ಬಂದು ಸೇರಿಕೊಂಡಿದೆ. ಅದು ನಿರ್ಮಾಪಕರಿಗೆ ಗೊತ್ತಿದ್ದರೆ ಬಹುಶಃ ಅವರು ಈ ಸಿನಿಮಾ ಮಾಡೋವಂಥ ಒಂದು ಸಾಹಸಕ್ಕೆ ಕೈ ಆಗ್ತಾ ಇರಲಿಲ್ಲ. ಈ ಸಿನಿಮಾ ಮಾಡಿದ್ರಿಂದ ನಾವೊಂದು ಹಲವಾರು ದಿನ ಊಟ ಮಾಡಿದ್ದೀವಿ ಕಲಾವಿದರು, ಅವರ ಹಣದಿಂದ ನಾವು ಕೂಲಿ ಮಾಡಿದ್ದೀವಿ, ಕೂಲಿ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದೀವಿ. ಸಿನಿಮಾ 23ಕ್ಕೆ ರಿಲೀಸು. ಅದರ ಪ್ರೀವಿಯಸ್ಸು ಸಾಟರ್ಡೇ ಅಥವಾ ಫ್ರೈಡೇ ಫೋನ್ ಮಾಡಿ 2 ದಿನ ಪ್ರೊಮೋ ಶೂಟ್ ಇರುತ್ತೆ, ಹಣ ಬರಬೇಕು ಅಂತ ಮನು ಹೇಳ್ತಾನೆ. ಆಯಿತು ಒಂದು ಸತಿ ಜ್ಞಾಪಕ ಮಾಡು ಅಂತ ಹೇಳ್ತೀನಿ. ಆತ ಜ್ಞಾಪಕ ಮಾಡಲ್ಲ. ಸಂಡೇ ನಾನು ಬರ್ತೀನಿ ಅಂತ ಹೇಳಿರ್ತೀನಿ. ಸಂಡೇ ನಾನು ಫೋನ್ ಮಾಡಿದ್ರೆ ಆತ ಫೋನ್ ತೆಗಿಯೋದಿಲ್ಲ. ಸರಿ, ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ, ಮನು ನಾನು ಬರೋದು ಲೇಟ್ ಆಗ್ತಾಯಿದೆ, ಎಷ್ಟೊತ್ತರೆಗೂ ಪ್ರೊಮೋ ಶೂಟ್ ಇರುತ್ತೆ ಅಂತ. ನೀವು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಬಂದು 1 ಅವರಲ್ಲಿ ಹೊರಟೋಗಿ ಅಂತಾನೆ. ಹೋದೆ. ಎಲ್ಲ ಪತ್ರಕರ್ತ ಗೆಳೆಯರು ಗೊತ್ತಿರೋದ್ರಿಂದ ಅದೇ ಹೋಗ್ತೀರಾ ಅಂತ ಸಂಜೆ 5 ಗಂಟೆವರೆಗೂ ಇಟ್ಕೊಂಡು ನಿರ್ಮಾಪಕರ ಜೊತೆಯಲ್ಲೇ ಇದ್ವಿ. ಸೊ ಅವತ್ತು ಏನೇನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೆ ಎಲ್ಲನೂ ಕ್ಯಾನ್ಸಲ್ ಮಾಡಿದೆ. ಸೊ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ. ಯಾರು ಮನು. ನಾನು ಆತನ ಜೊತೆ 2ನೇ ಸಿನಿಮಾ ಮಾಡಿರೋದು. ಮೊದಲನೇ ಸಿನಿಮಾ ಕೇದಾರ್ನಾಥ್ ಕುರಿ ಫಾರ್ಮ್ ಅಂತ ಒಂದು ಸಿನಿಮಾ. ಬಹುಶಃ ನಿರ್ಮಾಪಕರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಆತನ ಮೇಲೆ ನಂಬಿಕೆಯಿಂದ ಅಪಾರ ಪ್ರತಿಭೆ ಇದೆ ಅಂತ ಕೋಟ್ಯಾಂತರ ರೂಪಾಯಿ ಹಣ ವೆಚ್ಚ ಮಾಡಿದ್ದಾರೆ. ನನಗೆ ನೆನ್ನೆ 2 ಫೋನ್ ಕಾಲ್ ಬರುತ್ತೆ. ನಾನು ಮೊನ್ನೆ ಯಾರೋ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಾ ಇರ್ತೀನಿ. ಪದೇ ಫೋನು ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರುಗಳು 3-4 ಜನ. ನಾನು ಏನು ಇಷ್ಟೊಂದು ಮಿಸ್ ಕಾಲ್ ಬರ್ತಾ ಇದ್ದೀರ ಅಂತ ವಾಪಸ್ ಫೋನ್ ಮಾಡಿದೆ. ನಿಮಗೇನು ಬುದ್ಧಿಗಿದ್ದಿ ಇದೆಯಾ ಇಲ್ವಾ? ಆ ಮಳೆನೂರು ಮನು ಆ್ಯಕ್ಟ್ ಮಾಡೋ ಸಿನಿಮಾಗೆ ನೀನು ಪ್ರಮೋಷನ್ ಮಾಡ್ತಾ ಇದೆಯಾ? ಅಯ್ಯೋ ದಡ್ಡಂದ್ರ, ನಾನು ಅದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದೇನು ಅಂದರೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಒಂದು ಪೋಸ್ಟ್ರು, ಇದರಲ್ಲಿ ಒಬ್ಬ ಪತ್ರಕರ್ತ ಟ್ರೋಲ್ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ಮಾಡುವಂಥ ಒಂದು ಪ್ರಯತ್ನ ತಮಿಳಲ್ಲಾಗಲಿ ತೆಲುಗಲ್ಲೇ ಆಗಲಿ ಆದರೆ ತುಂಬ ಸ್ವಾಗತ ಸಿಗುತ್ತೆ. ಅದನ್ನು ಓದ್ಬಿಡ್ತೀನಿ. ನಿಮಗೆ ಎಲ್ಲ ನೋಡಿರ್ತೀರ ಅನಿಸುತ್ತೆ, ಆದರೆ ಒಂದು ಸತಿ ಓದ್ಬಿಡ್ತೀನಿ. ತಮಿಳಿನಲ್ಲಿ ಇಂಥ ಪ್ರಯತ್ನಗಳು ನಡೆದಾಗ ಎದೆ ಉಬ್ಬಿಸಿ ಸಂಭ್ರಮ ಪಡುವ ನಾವು ನಮ್ಮ ಕನ್ನಡದಲ್ಲಿ ಸಹ ಅಂಥದ್ದೊಂದು ಅದ್ಭುತ ಚಿತ್ರ ಬಂದಾಗ ಯಾಕೆ ಜೊತೆಗೆ ನಿಲ್ಲಬಾರದು? ಇದು ನಾನು ಮಾಡಿದ್ದಲ್ಲ, ಯಾರೋ ಪತ್ರಕರ್ತ ಟೋಲ್ ರಾಮ ಅಂತ ಮಾಡಿದ್ದಾರೆ. ಕುಲದಲ್ಲಿ ಕೀಳಾವುದೋ ಈ ನೆಲದ ಸೊಗಡು ಸಾರುವ ಅಪರೂಪದ ದೃಶ್ಯ ಕಾವ್ಯ, ಮಿಸ್ ಮಾಡಿದೆ ನೋಡಿ ಅಂತ. ಇದರಲ್ಲಿ ಏನಾಗಿದೆ, ಪಾಪ ಹೀರೋ ಎಲ್ಲೂ ಮೇಲ್ಗಡೆ ಇರಬೇಕು, ಹೀರೋಯಿನ್ನು ನಮ್ಮನ್ನೆಲ್ಲ ಬುಡಕ್ಕೆ ಹಾಕ್ಬಿಟ್ಟಿದ್ದಾರೆ. ನನ್ನ ಮುಖನ ಡೈರೆಕ್ಟ್ರು ಜಾಗ ಇರಲಿಲ್ಲ, ಯಾರೋ ಒಂದು ಕ್ಯಾರೆಕ್ಟರ್ ಜೂನಿಯರ್ ಆರ್ಟಿಸ್ಟ್ ಥರ ಮಾಡಿದ್ದೀನಿ, ಹಾಕ್ಬಿಟ್ರು ತಳಪಾಯ ಇರಲಿ ಅಂತ ಹಾಕ್ಬಿಟ್ರು ಕೆಳಗಡೆ. ಈ ಟೋಲಲ್ಲ ನನ್ನ ಮುಖ ಕಾಣಿಸ್ತಾ ಇಲ್ಲ ನೋಡಿ, ಯಾರಿಗಾರು ಕಾಣಿಸುತ್ತಾ ಅಂತ? ಎಲ್ಲೂ ಕಾಣಿಸಲ್ಲ. ನಾನು 3-4 ಜನಕ್ಕೆ ವಾಪಸ್ ಫೋನ್ ಮಾಡಿದೆ. ಬುದ್ಧಿ ಇದೆಯಾ ನಿನಗೆ? ಅವನ ಯಾವನ ಇಡಿಯಟ್ಟು ಹೊಲ್ಸ್ ಕೆಲಸ ಮಾಡಿದ್ದಾನೆ, ಅವನ ಪರವಾಗಿ ನೀನು ಟ್ರೋಲ್ ಮಾಡ್ತೀವಿ ಅಂತಿದ್ದೆ. ಆ ಪಿಕ್ಚರ್ನ ನಾನು ಮೇಜರ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ. ನೀನು ಫಸ್ಟ್ ನೋಡ್ರೆ, ನೀವು ಝೂಮ್ ಮಾಡಿ ನೋಡ್ರೆ ಅವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ನಾಯಿಚಂದ್ರು ಅವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ಯಾವುದೋ ಒಂದು ಗ್ರೂಪಲ್ಲಿ. ನೀನು ಬುದ್ಧಿಗಿದ್ದಿದೆಯಾ, ಇಂಥ ಪಿಕ್ಚರ್ ನೀನು ಇದು ಮಾಡ್ತಾ ಇದ್ಯಾ ಅಂತ. ನನಗೆ ಅದನ್ನು ವಾಯ್ಸ್ ಮೆಸೇಜ್ ಕೇಳಿಸ್ಕೊಂಡಿಲ್ಲ. ಆಮೇಲೆ ಫೋನ್ ಮಾಡಿದೆ, ಅಯ್ಯೋ ಸಾರಿ ಸುವರ್ಣ, ನಾನು ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ ಬೈದ್ಬಿಟ್ಟು ಅಂತ ಅಂದ್ಬಿಟ್ಟು ಆತ ರಿಪ್ಲೈ ಕೊಟ್ಟ. ಸೊ ಈ ಥರ ಒಂದು ಘಟನೆಗಳಾಗುತ್ತೆ. ಯಾಕೆಂದರೆ ನನ್ನ ಗೆಳೆಯರೇ ಈ ಥರ ಒಂದು ಸಿನಿಮಾಗೆ ನಾನು ಪಬ್ಲಿಸಿಟಿ ಮಾಡ್ತಾ ಇದ್ದೇನೆ, ಯಾಕೆ ಮಾಡ್ತೀಯ ಅಂತ ಬೈದಿರಬೇಕಾದ್ರೆ ಸಹಜ. ಯಾಕೆಂದರೆ ಆತ ಶಿವಣ್ಣ ಅವ್ರ ಬಗ್ಗೆ ಆಗಲಿ, ದರ್ಶನ್ ಅವ್ರ ಬಗ್ಗೆ ಆಗಲಿ, ಧ್ರುವ ಸರ್ಜಾ ಬಗ್ಗೆ ಆಗಲಿ ಮಾತಾಡಿರೋದು ನಾನೆಲ್ಲೂ ಕೇಳಿಸ್ಕೊಂಡಿಲ್ಲ. ಸುಮಾರು ಜನ ಹೇಳಿದ್ರು, ಅವ್ರ ಬಗ್ಗೆ ಎಲ್ಲ ಬೈದಿದ್ದಾರೆ, ಅಂಥ ಸಿನಿಮಾ ನೀವು ಪ್ರಮೋಟ್ ಮಾಡ್ತಾ ಇದೆಯಾ, ಏನು ಅಂದ್ಕೊಳ್ತಾರೆ, ಅವ್ರ ಸಿನಿಮಾದಲ್ಲೆಲ್ಲ ನೀನು ಪರ್ಮನೆಂಟಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀಯಾ ಅಂತ ಅಂದ್ಬಿಟ್ಟು ನಾನು ಬೈದರು. ಯಾರು? ಸಹ ನಿರ್ಮಾಪಕರು. ನಾನು ಅವ್ರಿಗೆ ಹೇಳಿದೆ, ನಾನು ನಿಜವಾಗ್ಲೂ ಅದು ಯಾವುದೂ ಕೇಳಿಸ್ಕೊಂಡಿಲ್ಲ ಅಂದರು. ರಾತ್ರಿ ರಾಮ್ ಫೋನ್ ಮಾಡಿದ್ರು, ಈ ಥರ ಪ್ರೆಸ್ ಮೀಟ್ ಇರುತ್ತೆ ಅಂತ. ಮೊದಲು ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲೇ ಕ್ಷಮೆ ಕೇಳಬೇಕಾಯಿತು. ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ, ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ, ಬಿಕಾಸ್ ಆಫ್ ಟ್ರಾಫಿಕ್ಕು ಭಾಳ ದೂರದಿಂದ ಬಂದೆ ನಾನು. ಸೊ ಇದು ನಡೆದಿದ್ದು. ಇಡೀ ದಿನ ನಾನು ಪ್ರೊಮೋ ಶೂಟ್ನಲ್ಲಿದ್ದಾಗಲೂ ಮನು ಬಹಳ ನಿಗೂಢವಾಗಿರ್ತಿದ್ದ. ಊಟ ಮಾಡಿದ್ರ ಅಂತ ಒಂದು ಮಾತು ಕೇಳಿಲ್ಲ, ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಎಷ್ಟೋ ಪ್ರೊಮೋ ಶೂಟ್ನಲ್ಲಿ ನಾನು, ಮೌನ ಮತ್ತು ಮನು ಕೂತ್ಕೊಂಡು ಮಾತಾಡಿದ್ದೀವಿ. ಎಷ್ಟು ಅದು ಶೂಟ್ ಆಗಿದ ತಕ್ಷಣ ಎದ್ದು ಹೋಗ್ಬಿಡ್ತಿದ್ದ. ಈಗೇನಾಗಿದೆ, ಕೋ ಆರ್ಟಿಸ್ಟ್ ನಾನು ಬಂದಿದ್ದೀನಿ, ಒಂದು ಮಾತಾಡ್ಸೋ ಒಂದು ಸೌಜನ್ಯ ಇಲ್ಲ ನನಗೆ ಅಂತ ಅಂದ್ಕೊಳ್ತಿದ್ದೆ. ಹಿಂದಿನ ದಿನ ನೀವೆಲ್ಲ ನೋಡ್ದಂಗೆ ಯಾರೋ ನಂಗೆ ಫೋನ್ ಮಾಡಿದ್ರು, ಅವನು ಬೇರೆ ಬೇರೆ ರೀತಿ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಿದ್ದರಿಂದ ಖುಷಿ ಆಗೋದು.
ನಾನು ರಾಮ್ಗೆ ಎಷ್ಟೋ ಸತಿ ಹೇಳಿದ್ದೀನಿ, ಕರೀರಿ ನಾನು ಬರ್ತೀನಿ ಪ್ರಮೋಷನ್ಗೆ ಎಷ್ಟು ಬೇಕಾದ್ರು, ಸಿನಿಮಾ ಉಳಿಸ್ಕೊಳ್ಳೋಣ ನಾವು ಅಂತಂದ್ಬಿಟ್ಟು. ಅವ್ರು ಕರೆದಾಗ ನಾನು ಫ್ರೀ ಇರ್ತಿರ್ಲಿಲ್ಲ, ಏನೋ ಆಯಿತು. ಖುಷಿಯಾಗೋದು ಅವ್ನು ಪ್ರಮೋಷನ್ ಮಾಡ್ತಾ ಇದ್ದ ರೀತಿಗೆ. ಇದು ಒಂದು ಗಿಮಿಕ್ ಅಂತ ನಾನು ತಿಳ್ಕೊಂಡು ರಾಮ್ಗೆ ಫೋನ್ ಮಾಡಿದೆ. ಅಣ್ಣ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ, ನಿರ್ಮಾಪಕರ ಜೊತೆಗಿದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ, ನಮಗೇನು ಗೊತ್ತಿಲ್ಲ ಅಣ್ಣ. ಈಗ ನಿರ್ಮಾಪಕರು ಹೇಳಿದ್ರು ಏನೋ ಅಲ್ಪ ಸ್ವಲ್ಪ ವಿಷಯ ಗೊತ್ತಿತ್ತು, ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು, ಅದಾಗಲಿಲ್ಲ ಅಂತ. ಬಟ್ಟು ಈ ಥರ ಘಟನೆಯಿಂದ ಒಬ್ಬ ವ್ಯಕ್ತಿಯಿಂದ ಒಬ್ಬ ನಿರ್ಮಾಪಕನನ್ನು ಬೀದಿಗೆ ತಂದು ನಿಲ್ಲಿಸೋದು ಅಷ್ಟು ಸರಿ ಇಲ್ಲ ಅಂತ ನಾನು ಈ 3 ಜನ ಖ್ಯಾತ ನಾಯಕ ನಟರ ಅಭಿಮಾನಿಗಳಲ್ಲಿ ಕೈ ಮುಗಿದು ಕೇಳ್ಕೊಡ್ತೀನಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಹಲವಾರು ಜೀವಗಳು ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ಆ ಶ್ರಮ ವ್ಯರ್ಥ ಆಗ್ಬೋದು. ಬನ್ನಿ ಚಿತ್ರಮಂದಿರಕ್ಕೆ ಬಂದು ಎಲ್ಲ ಅಭಿಮಾನಿಗಳಿಗೆ ನನ್ನ ಕಳಕಳಿ ವಿನಂತಿ. ಒಂದು ಒಳ್ಳೆ ಸಿನಿಮಾ, ಅಣ್ಣ ಅವರು ಆ್ಯಕ್ಟ್ ಮಾಡಿದಂಥ ಒಂದು ಸತ್ಯಹರಿಶ್ಚಂದ್ರ ಸಿನಿಮಾದ ಒಂದು ಹಾಡಿನ ಒಂದು ಟೈಟ್ಲ್ ಇಟ್ಕೊಂಡು ಕುಲದಲ್ಲಿ ಕೀಳಾವುದೋ ಮಾಡಿದ್ವಿ. ಒಂದು ಒಳ್ಳೆ ಸಿನಿಮಾ. ಅದೇನಿದ್ರು ಕೋರ್ಟು ಕೇಸು ಆತ ನೋಡ್ಕೊಳ್ತಾರೆ, ಅದು ಸಿನಿಮಾ ಮೇಲೆ ಯಾವುದೇ ರೀತಿ ಪರಿಣಾಮ ಆಗಬಾರ್ದು. ಯಾಕಂದರೆ ಒಬ್ಬ ನಿರ್ಮಾಪಕ ಉಳಿದ್ರೆ, ನಾನು ಮೊದಲಿಂದನೂ ಎಲ್ಲೋದ್ರೂ ಹೇಳ್ತಾ ಇರ್ತೀನಿ, ನಿರ್ಮಾಪಕ ಇಂಪಾರ್ಟೆಂಟು. ಆತ ಉಳಿದ್ರೆ ಒಂದು 100 ಕುಟುಂಬ ಅನ್ನ ಊಟ ಮಾಡುತ್ತೆ, 100 ಕುಟುಂಬ ಉಳಿಯುತ್ತೆ ಅಂತ ಮತ್ತೊಮ್ಮೆ ಕಳಕಳಿಯಿಂದ ನಾನು ಶಿವಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಧ್ರುವ ಸರ್ಜಾ ಆಗ್ಬೋದು, ನಾನು 3 ಜನಗಳಿಗೆ ನಾನು ಭಾಳ ಆತ್ಮೀಯ. ನಾನು ಎಲ್ಲರ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅವ್ರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಈ ಸಿನಿಮಾ ಮೇಲೆ ನಿಮ್ಮ ಅಭಿಮಾನಿಗಳದ್ದು ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು. ಅದಾಗದಂಗೆ ನೀವು ನೋಡ್ಬೋದು, ಶಿವಣ್ಣ ಆಗಲಿ, ದಚ್ಚು ಸರ್ ಆಗಲಿ, ಮತ್ತು ಧ್ರುವ ಸರ್, ಇಷ್ಟರಿಂದ ನಾನು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.